ಒಬ್ಬ ಗರ್ಭಿಣಿ ಹೆಣ್ಣು ತನ್ನ ಗಂಡನಿಗೆ ಕೇಳ್ತಾಳೆ, ನಿಮಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಣು ಮಗು? ಗಂಡ, ನಮಗೆ ಏನಾದರೂ ಗಂಡು ಮಗುವಾದರೆ ನಾನು ಅವನಿಗೆ ಮ್ಯೂಸಿಕ್ ಕಲಿಸ್ತೀನಿ, ಸೈನ್ಸ್ ಹೇಳಿಕೊಡ್ತೀನಿ, ನಾವಿಬ್ಬರು ಒಟ್ಟಿಗೆ ಕ್ರಿಕೆಟ್ ಆಡ್ತೇವೆ. ಹೆಂಡತಿ, ಹೆಣ್ಣು ಮಗುವಾದರೆ? ಗಂಡ ಹೇಳ್ತಾನೆ, ಹೆಣ್ಣು ಮಗುವಾದರೆ ನಾನು ಅವಳಿಗೆ ಏನು ಕಲಿಸೋ ಅವಶ್ಯಕತೆನೇ ಇರಲ್ಲ, ಏಕೆಂದರೆ ಆಕೆನೇ ನನಗೆ ಎಲ್ಲವನ್ನ ಕಲಿಸ್ತಾಳೆ. ಏನು ತೊಡಬೇಕು, ಏನು ತಿನ್ನಬೇಕು, ಏನು ಹೇಳಬೇಕು ಅಥವಾ ಏನು ಹೇಳಬಾರ್ದು ಅಂತ. ಒಂದು ರೀತಿ ಆಕೆ ನನ್ನ ಎರಡನೇ ತಾಯಿಯಾಗಿರ್ತಾಳೆ. ನಾನು ಅವಳಿಗಾಗಿ ಏನೂ ಮಾಡದಿದ್ರು ನನ್ನನ್ನು ತನ್ನ ಹೀರೋ ಅಂದ್ಕೋತಾಳೆ. ಏನನ್ನಾದರೂ ನಿರಾಕರಿಸಿದರೆ ನನಗೆ ತಿಳಿ ಹೇಳ್ತಾಳೆ. ತನ್ನ ಗಂಡನಲ್ಲಿ ನನ್ನನ್ನು ನೋಡಲು ಬಯಸುತ್ತಾಳೆ. ತಾನು ಎಷ್ಟೇ ದೊಡ್ಡವಳಾದ್ರೂ ತಂದೆ ರಾಜಕುಮಾರಿ ಥರ ನನ್ನನ್ನು ಪ್ರೀತಿಸಲಿ ಅಂತ ಬಯಸ್ತಾಳೆ. ಅವಳು ನನಗಾಗಿ ಜಗತ್ತನ್ನೇ ಎದುರಿಸುತ್ತಾಳೆ. ನನಗೆ ಕಷ್ಟ ಕೊಟ್ಟವರನ್ನು ಅವಳು ಎಂದಿಗೂ ಕ್ಷಮಿಸುವುದಿಲ್ಲ. ಹೆಂಡತಿ ಕೇಳ್ತಾಳೆ, ನಿಮ್ಮ ಪ್ರಕಾರ ನಿಮ್ಮ ಮಗಳು ಮಾಡಿದ್ದನ್ನ ನಿಮ್ಮ ಮಗ ಮಾಡಲಾರನೆ? ಗಂಡ, ಹಾಗೇನಿಲ್ಲ, ಮಗನೂ ಮಾಡಬಹುದು, ಆದರೆ ಅವನಿಗೆ ಇದೆಲ್ಲ ಕಲಿಯಬೇಕಾಗುತ್ತೆ. ಆದರೆ ಮಗಳು ಈ ಎಲ್ಲ ಗುಣಗಳ ಜೊತೆಗೆ ಹುಟ್ಟಿರ್ತಾಳೆ. ಮಗಳಿಗೆ ತಂದೆಯಾಗುವುದು ಪ್ರತಿ ವ್ಯಕ್ತಿಗೂ ಹೆಮ್ಮೆಯ ವಿಷಯ. ಹೆಂಡತಿ ಹೇಳ್ತಾಳೆ, ಆದರೆ ಮಗಳು ನಮ್ಮ ಜೊತೆ ಯಾವಾಗಲೂ ಇರಲ್ಲ ಅಲ್ವಾ? ಗಂಡ ಹೇಳ್ತಾನೆ, ಹೌದು, ಆದರೆ ನಾವು ಯಾವಾಗಲೂ ಅವಳ ಹೃದಯದಲ್ಲೇ ಇರ್ತೇವೆ. ಅವಳು ಎಲ್ಲೇ ಇದ್ದರೂ ಅಪ್ಸರೆಯಾಗಿರ್ತಾಳೆ. ಮಗಳು ಹುಟ್ಟೋದೆ ನಿಸ್ವಾರ್ಥ ಪ್ರೀತಿ ಹಾಗೂ ಕಾಳಜಿ ಮಾಡೋಕೆ. ಮಗಳು ಎಲ್ಲರ ಹಣೆಬರಹದಲ್ಲಿ ಇರಲ್ಲ. ದೇವರಿಗೆ ಇಷ್ಟವಾದ ಮನೆಯಲ್ಲಿ ಮಾತ್ರ ಮಗಳು ಹುಟ್ಟೋದು. ಸಂಗ್ರಹಿಸಿದ ಕತೆ. ಮನ ಮುಟ್ಟಿದ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮಗೂ ಇಷ್ಟವಾದಲ್ಲಿ ಶೇರ್ ಮಾಡಿ. ನಿಮ್ಮ ತಂದೆ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ಏನ್ ಹೇಳ್ಬೋದು? ಕಮೆಂಟ್ ಮಾಡಿ.